ಪದವನ್ನ ತಂದಿದ್ದೇ ಕಾಂಗ್ರೆಸ್ ಅನ್ನುವಂತಹ ಸಂತೋಷ್ ಲಾಡ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವರ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿರುವಂತಹ ಈ ಹೇಳಿಕೆ ಒಂದು ರೀತಿ ಹಾಸ್ಯಾಸ್ಪದವಾಗಿದೆ. ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಿರುವ ಹೇಳಿಕೆ ಹಾಸ್ಯಾಸ್ಪದ. ಹಿಂದೂ ಧರ್ಮಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ. ಆ ಇತಿಹಾಸದ ಜ್ಞಾನ ಇಲ್ಲದೆ ಸಂತೋಷ್ ಲಾಡ್ ಅವರು ಮಾತನಾಡ್ತಾ ಇದ್ದಾರೆ. ಮುಸ್ಲಿಂ ತುಷ್ಟೀಕರಣ ಬಂದಿದ್ದೇ ಕಾಂಗ್ರೆಸ್ ಪಕ್ಷದಿಂದ ಅಂತ ಕಿಡಿಕಾರಿದ್ದಾರೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಿಂದೂ ಆಚರಣೆ ಬಗ್ಗೆ ಈಗ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಹಿಂದೂ ಶಬ್ದ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು ಅಂತನ್ನುವಂಥ ಹೇಳಿಕೆ ಅತ್ಯಂತ ಹಾಸ್ಯಾಸ್ಪದವಾಗಿದೆ. ಅಜ್ಞಾನದ ಒಂದು ಪ್ರತೀಕವಾಗಿದೆ. ಹಿಂದೂ ಶಬ್ದ ಯಾವಾಗ ಬಂತು, ಹಿಂದೂ ಧರ್ಮ ಯಾವಾಗ ಬಂತು, ಹಿಂದೂ ಆಚರಣೆ ಯಾವಾಗ ಬಂತು ಅನ್ನುವಂಥದ್ದು ಕೂಡ ಸಾಮಾನ್ಯ ಜ್ಞಾನ ಕೂಡ ಇರಲಾರ್ದಂತಹ ಸಚಿವರೇ ನೀವು ಸ್ವಲ್ಪ ಅಧ್ಯಯನ ಮಾಡಬೇಕು. ಸೊ ನಿಮ್ಮ ಕಾಂಗ್ರೆಸ್ಸಿನ ಹುಟ್ಟಿದ್ದು ಅಲ್ಪಸಂಖ್ಯಾತರಿಗೋಸ್ಕರ. ಮುಸ್ಲಿಂ ಪದವನ್ನು ತುಷ್ಟೀಕರಣ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು. ಸೊ ಅದರಿಂದ ಅನಾಹುತ ಆಗಿದೆ ಅಂತನ್ನುವಂಥ ಅದನ್ನು ಹೇಳೋದು ಬಿಟ್ಟು ಹಿಂದೂ ಪದವನ್ನು ನಾವು ಕಾಂಗ್ರೆಸ್ನವರೇ ತಂದಿದ್ದು ಅಂತನ್ನುವಂಥ ಹೇಳಿಕೆ ಸರಿಯಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ನಿಮ್ಮ ಹೇಳಿಕೆ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ಇದರಲ್ಲಿ ರಾಜಕೀಯ ಇದೆ, ವೋಟ್ ಬ್ಯಾಂಕ್ ಇದೆ. ಇವತ್ತು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ. ಹಿಂದೂ ಸಮಾಜ ಏಕತೆ, ಸಮಾನತೆ, ಯಾವುದೇ ರಾಜಕೀಯ ಜಾತಿ ಬಿಟ್ಟು ಒಂದಾಗುವಂಥ ಮಾನಸಿಕತೆ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಹಿಂದೂಗಳನ್ನು ಓಲೈಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಶಬ್ದದ ಬಳಕೆ, ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅಂತನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದೆ. ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್